ಹಾಯ್ ನಮಸ್ಕಾರ. ಇವತ್ತು ಸೆಕೆಂಡ್ T20 ಡೇ ಜಿಂಬಾಬ್ವೆ ವಿರುದ್ಧ ಫಸ್ಟ್ ಮ್ಯಾಚನ್ನು ಆರಾಮಾಗಿ ಗೆದ್ದಿದ್ದೀವಿ. ಈಗ ಎರಡನೇ ಮ್ಯಾಚ್ ಇದು. ಸೊ ಇದರಲ್ಲಿ ಮ್ಯಾಚ್ ವಿಚಾರವಾಗಿ ಹೇಳೋದಾದ್ರೆ ಹೆಚ್ಚೇನು ಹೇಳೋದಿಲ್ಲ, ಯಾಕಂದರೆ ಅದೇ ಕಂಡೀಷನ್ಸಲ್ಲಿ ಆಗ್ತಿರುವಂಥ ಮ್ಯಾಚ್ ಇದು, ಅದೇ ಸ್ಟೇಡಿಯಮಲ್ಲಿ. ಬಟ್ ಇಲ್ಲಿ ಮಾತನಾಡಬೇಕಾಗಿರೋದು ಗಂಭೀರ್ ಹಾಗೆ ಲಕ್ಷ್ಮಣ್ ನಡುವಿನ ಡಿಫ್ರೆನ್ಸ್ ಏನು ಅಂತ. ಕೋಚ್ ಚೇಂಜ್ ಆದ ಕೂಡಲೇ ರಿಸಲ್ಟ್ ಹೇಗೆ ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಮ್ಯಾಚ್ ಬಗ್ಗೆ ಕ್ವಿಕ್ಕಾಗಿ ಒಂದು ಪ್ರಿವ್ಯೂ ಕೊಡೋದಾದರೆ, ಅದೇ ಸೇಮ್ ಕಂಡೀಷನ್ಸ್. ನಿಮಗೆ ಬ್ಯಾಟಿಗೆ ಆಲ್ಮೋಸ್ಟ್ ಫಸ್ಟ್ ಒಂದು 5-6 ಓವರ್ ಪವರ್ ಪ್ಲೇ ನೋಡಿಕೊಂಡ್ರೆ ಆಮೇಲೆ ರನ್ ಬರುತ್ತೆ. ನ್ಯೂ ಬಾಲ್ನ ಸ್ವಲ್ಪ ಟ್ಯಾಕಲ್ ಮಾಡಿದ್ರೆ ಆಮೇಲೆ ಆರಾಮಾಗಿ ನಾವು ರನ್ ಗಳಿಸ್ಬೋದು. ಟಾಸ್ ಗೆದ್ರೆ ಬಹುತೇಕ ಇಲ್ಲಿ ತಗೊಳ್ಳೋದು ಚೇಸಿಂಗ್. ಬಟ್ ನಾನು ಹೇಳ್ತೀನಿ, ಇದನ್ನು ಬ್ರೇಕ್ ಮಾಡಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಒಳ್ಳೆ ಬ್ಯಾಟಿಂಗ್ ಪ್ರಾಕ್ಟೀಸ್, ಒಂದು 200+ ಏನಾದರೂ ಸ್ಕೋರ್ ಗಳಿಸಿದ್ರೆ ನಮಗೂ ಒಳ್ಳೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಅವ್ರನ್ನ ಕಟ್ ಹಾಕ್ಬೋದು ಅಂತ ಅನ್ಸುತ್ತೆ. ಅಂಥ ಕ್ವಾಲಿಟಿ ಬ್ಯಾಟಿಂಗ್ ಅವ್ರ ಕಡೆಯಿಂದ ಕಾಣಿಸ್ತಾ ಇಲ್ಲ. ನೋಡೋಣ ಇವತ್ತೇನಾದರೂ ಪ್ರತಿರೋಧ ಹೊಡ್ತಾರಾ, ಫಸ್ಟ್ ಮ್ಯಾಚಿಂದ ಏನಾದರೂ ವಾಪಸ್ ಅವ್ರೇನಾದ್ರು ರಿವೆಂಜ್ ತಗೊಳ್ತಾರಾ ಅಂತ. ಅದನ್ನು ಬಿಟ್ಟರೆ ಮಳೆಯ ಸಾಧ್ಯತೆ ಕಡಿಮೆ, ಡ್ರೈ ಸರ್ಫೇಸ್ ಇದೆ, ಇನಿಷಿಯಲಿ ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ ಪಿಚ್ಚಲ್ಲಿ. ಸೊ ಅದಾದಮೇಲೆ ನೀಟಾಗಿ ಬ್ಯಾಟಿಗೆ ಬಾಲ್ ಬರುತ್ತೆ. ಸೊ ಕಂಡೀಷನ್ಸ್ ಏನಂತಂದರೆ ಆಲ್ಮೋಸ್ಟ್ 170+ ಪಾರ್ ಸ್ಕೋರ್, ಅದ್ರ ಮೇಲೆ ಎಷ್ಟೇ ಹೊಡೆದ್ರೂ ಕೂಡ ಒಳ್ಳೆ ಸ್ಕೋರೇನೆ. ಅದರೊಳಗೆ ಏನಾದರೂ 150 ಆ ಥರದ್ದು ಏನಾದರೂ ಆದರೆ ಚೇಸ್ ಮಾಡುವ ಸಾಧ್ಯತೆಗಳಿದೆ. ಸೊ ಆ ಥರ ಒಂದು ಕಂಡೀಷನ್ಸ್ ಇದು. ಸೊ ಬ್ಯಾಟಿಂಗಲ್ಲಿ ತುಂಬ ಕೊಲ್ಯಾಪ್ಸ್ ಆಗದೆ ನೋಡಿಕೊಂಡು ನಾವು ಐರ್ಲೆಂಡ್ ಇಂಗ್ಲೆಂಡಲ್ಲಿ ಮಾಡಿದಂಥ ಮಿಸ್ಟೇಕ್ಗಳನ್ನ ಮಾಡದೆ ಆಡಿದ್ರೆ ಆರಾಮಾಗಿ ಆಡ್ಬೋದು. ವೈಭವಿಂದ ಇನ್ನೊಂದು ಭರ್ಜರಿ ಇನ್ನಿಂಗ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಲಾಂಗ್ ವಿತ್ ಅಭಿಷೇಕ್ ಶರ್ಮಾ. ಬೌಲರ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಟೀಮಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡಿದ್ರೆ ನನಗೆ ಇಂಡಿಯನ್ 11ನಲ್ಲಿ ಏನೂ ಚೇಂಜಸ್ ಇಲ್ಲ ಅನಿಸುತ್ತೆ. ಇನ್ ಕೇಸ್ ಈ ಮ್ಯಾಚನ್ನು ಗೆದ್ದರೆ ಲಾಸ್ಟ್ T20ಲಿ ಒಂದಷ್ಟು ಚೇಂಜಸ್ ಆಗ್ಬೋದು. ಅದನ್ನು ಬಿಟ್ಟರೆ ಹೆಚ್ಚಿನ ಚೇಂಜಸ್ ಏನು ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ನಿಮ್ಗೇನಾದರೂ ಚೇಂಜಸ್ ಆಗಬೇಕಾ ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ, ಈ ಟೀಮಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅಂತ ಇದ್ದರೆ. ಸೊ ಇನ್ನು ಕೋಚ್ ವಿಚಾರಕ್ಕೆ ಬರೋಣ. ನಾವು ಗಂಭೀರ್ ಹಾಗೆ ಲಕ್ಷ್ಮಣ್ ಇಬ್ಬರ ವಿಚಾರವಾಗಿ ನಾವು ಫಸ್ಟ್ ಸ್ಟ್ಯಾಟ್ಸ್ ಹೇಳಿಬಿಡ್ತೀನಿ ನಾನು. ಯಾಕಂದರೆ ಐರ್ಲೆಂಡ್ ಇಂಗ್ಲೆಂಡಲ್ಲಿ ಗಂಭೀರ್ ಅವರೇ ಕೋಚ್ ಆಗಿದ್ದರು, ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಇದ್ರು ಇವರಿಗೆ, ಆದರೆ ಗೆಲ್ಲಿಲ್ಲ. ಆದರೆ ಬಂದು ಜಿಂಬಾಬ್ವೆಲಿ ಫಸ್ಟ್ ಮ್ಯಾಚನ್ನೇ ಗೆಲ್ತಾರೆ. ಹೌದು, ನಾನು ಒಂದನ್ನು ಒಪ್ತೀನಿ, ಡೈರೆಕ್ಟಾಗಿ ಏನು ಗಂಭೀರಿಂದನೇ ಸೋತರು, ಲಕ್ಷ್ಮಣ್ ಬಂದ ಕೂಡಲೇ ಗೆದ್ದರು, ಬರೀ ಅದರಿಂದನೇ ಅಂತ ಹೇಳೋದು ತಪ್ಪಾಗುತ್ತೆ. ಜಿಂಬಾಬ್ವೆ ಕೂಡ ಕಂಪೇರ್ ಟು ಐರ್ಲೆಂಡ್, ಇಂಗ್ಲೆಂಡ್, ಕ್ವಾಲಿಟಿ ಆಫ್ ಪ್ಲೇಯರ್ಸ್, ಆ ಟೀಮ್ ಏನಿದೆ ಅಷ್ಟು ಅವರಷ್ಟೇನು ಸ್ಟ್ರಾಂಗ್ ಇಲ್ಲ, ಅಷ್ಟು ಒಬಿಡಿಯಂಟ್ ಇಲ್ಲ ಅವರು. ಹಾಗಾಗಿ ಅದು ಒಂದು ಮ್ಯಾಟ್ರ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಕೋಚ್ ಯಾರಿದ್ದಾರೆ, ಬೌಲಿಂಗ್ ಕೋಚ್ ಸುನಿಲ್ ಜೋಶಿ, ಬ್ಯಾಟಿಂಗ್ ಅಂತ ಬಂದಾಗ ಓವರಾಲ್ VVS ಲಕ್ಷ್ಮಣ್. ಸೊ ಇದನ್ನು ನಾವು ಒಪ್ಪಲೇಬೇಕು. ಯಾಕಂತಂದರೆ ಯಾವ ರೀತಿ ನೀವು ನಿಮ್ಮ ಪ್ಲೇಯರ್ಸನ್ನು ಟ್ರೀಟ್ ಮಾಡ್ತೀರಾ, ಯಾವುದೊಂದು ವಾತಾವರಣ ನಿರ್ಮಾಣ ಮಾಡ್ತೀರಾ, ಸೊ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ಹಾಗಂತೇಳಿ ಗಂಭೀರ್ ಕೋಚಿಂಗಲ್ಲಿ ಏನು ಪರ್ಫಾರ್ಮೆನ್ಸ್ ಬಂದಿದೆ. ಏಷ್ಯಾ T20 ಗೆದ್ದಿದ್ದಾರೆ, T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಷ್ಟೇ ಕೊಲ್ಯಾಪ್ಸ್ಗಳು ಕೂಡ ಆಗಿದೆ. ನೋಡಿ, 24 ODIಯಲ್ಲಿ ಗಂಭೀರ್ ಅವರು ಕೋಚ್ ಆಗಿ ಬಂದಮೇಲೆ 16 ಗೆದ್ದಿದ್ದೀವಿ, 7 ಸೋತಿದ್ದೀವಿ, 1 ಟೈ ಆಗಿದೆ. T20 ಅಂತ ಬಂದಾಗ 53 ಮ್ಯಾಚ್ ಆಡಿದ್ದೀವಿ ಗಂಭೀರ್ ಅವರ ಕೋಚಿಂಗ್ ಅಂಡರಲ್ಲಿ, 37 ಮ್ಯಾಚ್ ಗೆದ್ದಿದ್ದೀವಿ, 12 ನಾವು ಸೋತಿರೋದು. ಇತ್ತೀಚೆಗೆ ಸೋಲೋಕ್ಕೆ ಶುರುವಾಗಿರೋದು ಅಂತ ಅನ್ಸುತ್ತೆ. T20 ವೈಸ್ ಹಿ ವಾಸ್ ಬೆಟರ್. ನನಗನ್ಸ್ತಾ ಇತ್ತು ಅವರು T20ಗೆ ಮಾತ್ರ ಇರಲಿ, ಒನ್ ಡೇ ಟೆಸ್ಟಿಗೆ ಲಕ್ಷ್ಮಣ್ ಅವ್ರನ್ನ ತರಲಿ ಅಂತ. ಯಾಕಂದರೆ ಲಕ್ಷ್ಮಣ್ ಒಂಥರ ಎಲ್ಲರನ್ನೂ ಚೆನ್ನಾಗಿ ತೊಗೊಂಡು ಹೋಗುವಂಥ ಪ್ಲೇಯರ್, ಒಂಥರ ದ್ರಾವಿಡ್ ಥರನೇ ಅಂತ ಹೇಳ್ಬೋದು. ನೋಡಿ, ಅವರ ಟೆಸ್ಟ್ ರೆಕಾರ್ಡ್ ಏನಿದೆ, 18 ಮ್ಯಾಚಲ್ಲಿ ಗಂಭೀರ್ 6 ಗೆದ್ದಿರೋದು, 10 ಸೋತಿದ್ದಾರೆ, 2 ನೋ ರಿಸಲ್ಟ್. ಅಂದರೆ ಟೆಸ್ಟಲ್ಲಂತೂ ಪ್ಯಾಥೆಟಿಕ್ ಪರ್ಫಾರ್ಮೆನ್ಸ್ ಅವ್ರದ್ದು. 33% ಇದೆ ಅವ್ರದ್ದು ಏನು ರೆಕಾರ್ಡ್. ಸೊ ನನಗನ್ಸುತ್ತೆ ಮೇ ಬಿ ಕ್ಯಾಪ್ಟನ್ಸಿ ಜೊತೆಗೆ ಕೋಚ್ ಇಬ್ಬರ ಒಂದು ಜೆಲ್ ಆಗೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಇವರು ಬಂದಮೇಲೆ ಕಾಣಿಸಿದೆ. ಪ್ಲೇಯರಲ್ಲಿ ಸ್ವಲ್ಪ ಲಿಬರ್ಟಿ ಕಾಣಿಸಿದೆ, ಒಂದು ಫ್ರೀ ವಾತಾವರಣ ಕಾಣಿಸ್ತಾ ಇದೆ ಇಂಡಿಯನ್ ಟೀಮಲ್ಲಿ. ಇನ್ನು ಲಕ್ಷ್ಮಣ್ ಅವರ ರೆಕಾರ್ಡ್ ನೋಡಿದ್ರೆ ಇದುವರೆಗೆ 12 ಮ್ಯಾಚ್ ಅವರು ಕೋಚ್ ಆಗಿ ಅವ್ರ ಅಂಡರಲ್ಲೇ ನಾವು ಆಡಿರೋದು. ಐರ್ಲೆಂಡಲ್ಲಿ ಸೀರೀಸ್ ಗೆದ್ದಿದ್ದೀವಿ, ಜಿಂಬಾಬ್ವೆ ವಿರುದ್ಧ ಗೆದ್ದಿದ್ದೀವಿ, ಸೊ ಹಾಗೆ ಏಷ್ಯನ್ ಗೇಮ್ಸ್ಗೆ ಹೋಗಿ ಗೆದ್ದಿದ್ದೀವಿ. 10 ಗೆದ್ದಿದ್ದಾರೆ, 2 ಸೋತಿರೋದು ಅವರೊಂದು ಕೋಚಿಂಗಲ್ಲಿ. ಸೊ ಇನಿಷಿಯಲ್ ಇದು 12 ಮ್ಯಾಚ್ ಅನ್ನೋದು ಸ್ಟಾರ್ಟಿಂಗ್ ಅರ್ಲಿ ಅಂತ ಹೇಳ್ಬೋದು ನೀವು. ಬಟ್ ಇವನ್ ಅವರ ರೆಕಾರ್ಡ್ ಚೆನ್ನಾಗಿದೆ, ದಿ ವೇ ಹಿ ಟ್ರೀಟ್ಸ್ ದ ಟೀಮ್ ಚೆನ್ನಾಗಿದೆ ಅಂತ. ಸೊ ನೀವು ಹೇಳಿ, ಕೋಚಿಂಗಿಂದ ಏನಾದರೂ ಬದಲಾವಣೆ ಅನಿಸುತ್ತಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಮಸ್ಕಾರ.